ಇದೊಂದು ಅತ್ಯಂತ ಸಮಾಜದೊಳಗೆ ಒಂದು ಸೌಹಾರ್ದತೆ ಸಭೆ ಅಂತ ಹೇಳ್ಬೇಕಾಗ್ತದೆ. ಯಾಕಂತಂದ್ರೆ ಈ ಗುಂಪುಗಾರಿಕೆ ಏನೈತಂತಂದ್ರೆ ಎಲ್ಲ ಊರಾಗೂ ಅದಾವ, ಎಲ್ಲ ಊರಾಗ ಗುಂಪುಗಾರಿಕೆ ಅದಾವು. ಆ ಗುಂಪುಗಾರಿಕೆ ತಗೊಂಡ್ಬಂದು ರಾಜ್ಯ ಕಮಿಟಿ ಮೇಲೆ ಹಾಕ್ತಾರೆ, ಜಿಲ್ಲಾ ಕಮಿಟಿ ಮೇಲೆ ಹಾಕ್ತಾರೆ, ಮತ್ತೆ ಯಾರು ಅಧ್ಯಕ್ಷರಾಗಿರ್ತಾರೆ ಅವ್ರ ತಲೆಗೆ ಕಟ್ತಾರೆ. ಯಾಕಂತಂದ್ರೆ ಆ ಗುಂಪುಗಾರಿಕೆ ನಮ್ಮ ಮೇಲೆ ಸರಿ ಮಾಡ್ಕೊಂಡು ಮುಂದೆ ಹೋಗ್ಬೇಕು ಅನ್ನೋ ವಿಚಾರ ಯಾರು ಮಾಡಂಗಿಲ್ಲ. ಹಂಗಾಗಿ ಏನಂದ್ರೆ ಗುಂಪುಗಾರಿಕೆ ಇಲ್ಲಿವರೆಗೂ ಜೀವಂತನ ಐತಿ. ರಾಜ್ಯ ಸಮಿತಿಯವರು ಏನ್ ಮಾಡ್ಯಾರ ಅಂತ ಹಲವಾರು ಪ್ರಶ್ನೆ ಕೇಳಿದ್ರು. ರಾಜ್ಯ ಸಮಿತಿಗೆ ಜಾಗ ಅಲಾಟ್ಮೆಂಟ್ ಮಾಡಿಸ್ಕೊಂಡಿದ್ದೆ ಟೆಕ್ನಿಕಲ್ ರಾಂಗ್ ಐತಿ. ಫಸ್ಟ್ ಕನ್ನಡ ಶಾಲೆ ಕೇಳ್ತೇವೆ ಅಂತಂದ್ರೆ ಜಾಗ ಅಲಾಟ್ಮೆಂಟ್ ಮಾಡಿಸ್ಕೊಂಡಾರ. ಕನ್ನಡ ಶಾಲೆಗೆ ಪರ್ಮಿಷನ್ ಕೇಳಕ್ ಹೋದ್ರೆ ಎರಡು ಕಡೆ ನಾಲ ಐತಿ, ಸ್ಕೂಲ್ ಪರ್ಮಿಷನ್ ಕೊಡಂಗಿಲ್ಲ ನಿಮ್ಗೆ ಅಂತ ಹೇಳ್ತಾರೆ. ಇದು ಮೂಲ ಟೆಕ್ನಿಕಲ್ ಪ್ರಾಬ್ಲಮ್. ಆ ಸ್ಕೂಲ್ ಮಾಡ್ಬೇಕಂದ್ರೆ ಈಗ ಸದ್ಯ 3 ಎಕರೆ ಜಮೀನು ಇರ್ಬೇಕು. ಅದ್ರಾಗ ನಮ್ದು 19 ಗುಂಟೆ 19 ಗುಂಟೆಗೆ 2 ನಾಲ ಅದಾವ ರಾಜಕಾಲುವೆ. ಆ ರಾಜಕಾಲುವೆ ಇರೋದ್ರಿಂದ ಸ್ಕೂಲ್ ಕಟ್ಟಕ್ಕೆ ಪರ್ಮಿಷನ್ ಕೊಡಂಗಿಲ್ಲ. ಹಂಗಾಗಿ ನಾವೇನ್ ಮಾಡಿದ್ವಿ ಅಂತಂದ್ರೆ ಹಿಂದೆ ಆಫೀಸ್ ಕಟ್ಟಿದ್ರು 2012 ಒಳಗಡೆ. ಆಫೀಸ್ ಕಟ್ಟದಾಗೂ ಸಹಿತ ಆ ಹಿಂದಿನ ಪದಾಧಿಕಾರಿಗಳಿದ್ರು BDA ಪರ್ಮಿಷನ್ ತಗೊಂಡ್ ಕಟ್ಟಲಿಲ್ಲ ಅವ. ಆಮೇಲೆ ಕಂಪೌಂಡ್ ಕಟ್ಟಿದ್ರು ಅದಕ್ಕೂ ಪರ್ಮಿಷನ್ ತಗೊಂಡಿಲ್ಲ. ಬಟ್ ಏನಾಗಿದೆ ಅಂತಂದ್ರೆ ನಾವು BDA ಪರ್ಮಿಷನ್ ತಗೊಂಡಿಲ್ಲ. ಸುಮಾರು ಏನಂತಂದ್ರೆ 12 ವರ್ಷ 13 ವರ್ಷ ಆದ್ರೂ ನಾವು ಯಾವುದು ಪರ್ಮಿಷನ್ ಲೆಟರ್ BDA ಹಾಕಿದ್ದಿಲ್ಲ. ಈಗ ಈ ಮೀಟಿಂಗ್ ನಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ಹಿಂದೆ ಏನಾಗಿದೆ ಅನ್ನೋದನ್ನ ಬಿಟ್ಬಿಡೋದು, ಮುಂದೆ ಏನಾಗಿದೆ ಎಲ್ಲರೂ ಯಾವ ರೀತಿ ಸಮಾಜದ ಬಗ್ಗೆ, ಆಮೇಲೆ ಮುಂದೆ ಆಗು ಹೋಗುಗಳ ಬಗ್ಗೆ, ಸಮಾಜದ ಆಗು ಹೋಗುಗಳ ಬಗ್ಗೆ ಚರ್ಚೆ ಮಾಡೋ ಮುಖಾಂತರ ಹಿಂದೆ ಏನಾಗಿದೆ ಅನ್ನೋದಕ್ಕಿಂತನೂ ಮುಂದೆ ಸಮಾಜ ಯಾವ ನಿಟ್ಟಿನಲ್ಲಿ ಒಯ್ಯಬೇಕು ಅನ್ನೋದರ ಸಲುವಾಗಿ ಈ ಒಂದು ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಈ ಒಂದು ಸಭೆಯಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ವಿವಿಧ ಜಿಲ್ಲೆಗಳಿಂದ ಹಾಗೂ ಇಲ್ಲ ಅದನ್ನ ಹಿಂಗೆ ಹೇಳಿದ್ರು ಅನ್ನುವಂಥದ್ದು ಎಲ್ಲರೂ ಅದ ಮಾತಾಡತ್ತಾರ ಅನ್ನುವಂಥದ್ದು ನಿಮ್ಮದೈತಿ. ಆದ್ರೆ ಸಾಮಾಜಿಕ ನಮ್ಮ ಸಮುದಾಯ ಒಳ್ಳೆಯ ಸಮಾಜದ ಹಿತದೃಷ್ಟಿಯಿಂದ ನಾವು ಈ ಅವ್ರಿಗಿರುವುದ ನೀತಿಯನ್ನ ಇನ್ನೂ ಕನಿಷ್ಠ 1, 2, 3 ಪೀರಿಯಡ್ ಅನುಸರಿಸಬೇಕಾಗ್ತದೆ. ಅಂದ್ರೆ ಸುಮಾರು 1 ಲಕ್ಷ 2 ಲಕ್ಷ 3 ಲಕ್ಷ ನಾವು ಸುಮಾರು 7 ಲಕ್ಷ ದೇವಿ ಅಂತ ನಾವು ಹೇಳತ್ತೇವೆ. 7 ಲಕ್ಷ 3 ಲಕ್ಷ ಅದಕ್ಕೆ ಸದಸ್ಯರಾಗಿ ಒಂದು ಚಲೋ ಭವ್ಯ ಭವನ ಅಲ್ಲಿ ನಿರ್ಮಾಣ ಆತಪ್ಪ ಅಂತಂದ್ರೆ ಪರಶುರಾಮ ಅರ್ಕಿರವ್ರು ಹೇಳಿದ್ರಲ್ಲ, ಹಂಗೆ ನಾವು ಅದಕ್ಕೆ ಬೆನ್ನು ಹಾಕಕ್ ಬರ್ತೈತಿ. ಈಗ ನಾವೆಲ್ಲರೂ ಬೆನ್ನು ಹಾಕ್ತಿದ್ದೆ ಎದಕ್ಕಂತಂದ್ರೆ ನಮ್ಮ ಒಂದು ಆಸ್ತಿ ಉಳಿಬೇಕು, ಅದು ಭವ್ಯ ಭವನ ಆಗಬೇಕು. ಜಗದೀಶ್ ಬೆಟ್ಟಿಗೇರಿ ಅವರ ಬಗ್ಗೆ ನಂದು ಯಾವುದು ವೈಯಕ್ತಿಕ ತಕರಾರು ಮತ್ತೊಂದಿಲ್ಲ. ಯಾಕೆ ಹೇಳ್ತೀನಿ ಅಂತಂದ್ರೆ ಹಲವಾರು ಆರೋಪಗಳನ್ನು ಅವ್ರ ಮೇಲೆ ಮಾಡ್ಯಾರ. ಅವರು ಅಷ್ಟು ಲಕ್ಷ ತಿಂದ್ರು, ಇಷ್ಟು ಕೋಟಿ ತಿಂದ್ರು, ತಿಂದ್ರು. ನೋಡ್ರಿ, ನಾನು ಪ್ರಾಮಿಸ್ ಮಾಡ್ತೀನಿ, ಜಗದೀಶ್ ಬೆಟ್ಟಿಗೇರಿ ಅವರು ರಾಣಿ ಮಾಡೋದು ಬೇಡ, ನಾ ಪ್ರಾಮಿಸ್ ಹೆಸರನ್ನ ತಾವು ನೇರವಾಗಿ ಸೂಚಿಸುವಂತ ಕೆಲಸ ಮಾಡಿದ್ರೆ ಉಳಿದಂತ ವಿಷಯವನ್ನ ನಾವು ಅಂತಿಮವಾಗಿ ವೇದಿಕೆ ಮೇಲಿರುವಂತ ಪ್ರಮುಖರು ಅದನ್ನು ನಿರ್ಣಯಿಸಿ ಅಂತಿಮಗೊಳಿಸುವಂತ ಕೆಲಸ ಮಾಡೋಣ ಅಂತಂದು ಹೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣು ಶರಣಾರ್ಥಿಗಳನ್ನ ಭೀಮನಮನಗಳನ್ನು ಹೇಳಿ ಎರಡು ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಜೈ ಭೀಮ್, ಜೈ ಭಾರತ್. ತುಂಬಾ ಧನ್ಯವಾದಗಳು ಗೋಪಾಲ್ ದುಳಿಕಾಶ್ ಅವರಿಗೆ. ಸಮಾಜದ ಬಗ್ಗೆ ಏನಾದ್ರೂ ಎಲೆಕ್ಷನ್ ಬೇಡ ಅಂತ ನಾವು ಒಂದು 6 ತಿಂಗಳು ಸತತವಾಗಿ ಹೋರಾಟ ಮಾಡೋದು. ನಾವು ಒಂದು ನಮ್ಗೆ ಸಂತೋಷ ಇರ್ಬೋದು. ಭಾಳ ಮಂದಿ ಸೇರಿ ಎಲೆಕ್ಷನ್ ಸ್ಟಾರ್ಟಿಂಗ್ ನಮ್ಮ ಅನಿಲ್ ಸಾಹೇಬ್ರಿಗೂ ಗೊತ್ತೈತಿ. ಎಲೆಕ್ಷನ್ ಬೇಡ 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 ಅಂತ ಬಂದವನೇ ನಾನು 6 ತಿಂಗಳು ಅಡ್ಡಾಡಿದ್ವಿ. ಅಧ್ಯಕ್ಷರು ಕಾಲ್ ಮುಂದೆ ಎಲೆಕ್ಷನ್ ಮಾಡಬೇಡ್ರಿ ಅಂತ ಹೇಳಿ. ಹಂಗಾಗಿ ಕೂಡ ನಮ್ಮ ಬೆಂಗಳೂರು ಸಮಾಜದವ್ರು ಏನಂದ್ರೆ ಎಲೆಕ್ಷನ್ ಮಾಡೇ ತಿರ್ತೀವಿ. ಎಷ್ಟು ಮಂದಿ ಮೆಂಬರ್ ಇದ್ರು? 930 ಮಂದಿ ಮೆಂಬರ್ ಇದ್ರು. ಅಷ್ಟಕ್ಕೆ ಏನಾದ್ರು ಮೆಂಬರ್ ಮಾಡೋದ್ರಿ. ಯಾರು ಗೆದ್ದು ಬರ್ತಾರೆ, ಯಾರು ಶಕ್ತಿಶಾಲಿ ಇದಾರೋ ಅವ್ರು ಗೆದ್ದು ಬರ್ಲಿ. ಅವ್ರ ಸಂಘ ಸಂಪೂರ್ಣ ಅಧಿಕಾರಾವಧಿ ಮುಗಿದಿದ್ದು ಕರ್ನಾಟಕ ರಾಜ್ಯದ ಜನತೆ ಚುನಾವಣಾ ಮಾಡೋ ಮುಖಾಂತರ 33 ಜನರನ್ನ ಆಯ್ಕೆ ಮಾಡ್ಬೇಕಂದ್ರೆ ಆಯ್ಕೆ ಮಾಡಿ, ಇಲ್ದಿದ್ರೆ ಎಲ್ಲ ಜಿಲ್ಲೆಗಳಲ್ಲಿ ಕೆಲಸ ಮಾಡುವಂತ ವ್ಯಕ್ತಿಗೆ ಅವಿರೋಧವಾಗಿ
ಮಾಡದಿದ್ರೆ ಅದಕ್ಕೂ ನನ್ನ ಒಪ್ಪಿಗೆ ಇದೆ. ರಾಜ್ಯ ಸಂಘದ ಪದಾಧಿಕಾರಿಗಳೇನಂದ್ರೆ ಹಲವಾರು ಸಬ್ ಕಮಿಟೀಸ್ ಏನಾದ್ರು ಮಾಡಿದ್ರಪ್ಪ ಅಂತಂದ್ರೆ ಈ ಎಲ್ಲ ಭಿನ್ನಾಭಿಪ್ರಾಯಗಳೆಲ್ಲ ದೂರ ಆಗಿಬಿಡ್ತಾವ. ಯಾಕಂದ್ರೆ ರಾಜ್ಯದೊಳಗೆ ನಾವು ಹಂಗ ಪ್ರಮುಖರು ಲಿಸ್ಟ್ ಮಾಡಾಕಿದ್ವಿ. ನಾವು ಮೊನ್ನೆ 100 ಮಂದಿ ಲಿಸ್ಟ್ ಮಾಡ್ಬೇಕಂದ್ರೆ 2 ದಿವಸ ಆಗ್ತಾವ. 100 ಮಂದಿ ಲಿಸ್ಟ್, ಒಂದು 100 ಮಂದಿ ಲಿಸ್ಟ್ ಮಾಡ್ಬೇಕಂದ್ರೆ 2 ದಿವಸ ಆಗ್ತದೆ. ಯಾಕಂತಂದ್ರೆ ನಾವು ಅಂತ ಹುಡುಗಿ ಒಂದು ಮೀಟಿಂಗ್ ಮಾಡಿ ಕರಿಬೇಕು ಅನ್ನೋ ಉದ್ದೇಶ ಒಂದಾಗ 2 ದಿವಸ ಹಿಡಿತು ನಮ್ಗೆ. ಯಾಕಂತಂದ್ರೆ ಎಲ್ಲ ಕೂತಿದ್ದು ಎಲ್ಲ ಊರು ಅಡ್ಡಾಡೋದ್ರಿಗೆ 2 ದಿವಸ ಹಿಡಿತು ಅಂತಂದ್ರೆ ನೀವು ವಿಚಾರ ಮಾಡ್ರಿ. ಹಂಗಾಗಿ ಏನೈತಂದ್ರೆ ದಯಮಾಡಿ ಏನೈತಂತಂದ್ರೆ ಒಂದು ಒಳ್ಳೆ ರಾಜ್ಯ ಸಮಿತಿಗೆ ಶಕ್ತಿ ತುಂಬುವಂತ ಸಂಘಗಳು ಇನ್ನೂ ಬೆಳೀಲಿ. ನಾನು ಅನ್ನೋದಿಲ್ಲ, ಬೇರೆ ಸಂಘ ಹುಟ್ಟ್ಯಾವಂದ್ರೆ ನಮ್ಗೆ ವಿರೋಧಿ ಅಲ್ಲದ, ನಮ್ಗೆ ಎಚ್ಚರಿಕೆ ಕೊಟ್ಟಾಗ ಇನ್ನೊಂದು ಸಂಘ ಹುಟ್ಟೈತೆ ಅಂತ ತಿಳ್ಕೊಳ್ಳೋಣ. ಬಟ್ ಏನೈತಂದ್ರೆ ರಾಜ್ಯ ಸಂಘದ ವಿರುದ್ಧ ನಮ್ಮ ಸಮಾಜವನ್ನು ಎತ್ತಿ ಹಿಡ್ಕೊಂಡು ಹೋಗ್ಬೇಕು. ಆದರೆ ಒಂದು ಸಮಾಜದಲ್ಲಿ ಒಡಕು ಭಾವನೆಯಿಂದ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸಮಾಜ ಒಂದನ್ನು ನಡ್ಸ್ಕೊಂಡು ಹೋಗ್ಬೇಕು, ಆ ಭಾವನೆಯಲ್ಲಿ ಹೋಗ್ಬೇಕು. ಹೊರತಾಗಿ ನಾನು ಮೆಂಬರ್ ಜಾಸ್ತಿ ಮಾಡಿದ್ದೀನಿ, ನನ್ನ ಗುಂಪು ಇಷ್ಟು ಜನ ಇದೆ, ಇನ್ನೊಂದು ಗುಂಪು ಅಷ್ಟು ಜನ ಇದ್ದಾರೆ, ಇದು ಯಾತಕ್ಕೆ ಬೇಕು? ನಾವು ಸಮಾಜನ ಕೂಡಿಸಲಿಕ್ಕೆ ಮಾಡ್ತಾ ಇದ್ದೀವೋ ಅಥವಾ ಸಮಾಜನ ವಿಂಗಡಣೆ ಮಾಡಿ ಮಾಡ್ತಾ ಇದ್ದೀವಿ? ಇದನ್ನು ಮೊದಲು ನಾವು ತಲೆಯಲ್ಲಿ ಇಟ್ಕೋಬೇಕಾಗ್ತದೆ. ನಮ್ಮ ಸಮಾಜ ಬೆಳಿಬೇಕಾದ್ರೆ ಸಮಾಜದ ಅಧ್ಯಕ್ಷರು ಎಲ್ಲರೂ ನಮ್ಮ ಆಗದವನು ಸಹ ಆಗದೇ ಇದ್ದವನು ಸಹ ಅವನು ನಮ್ಮವನೇ ಅಂತ ಇರಬೇಕು. ಆ ರೀತಿಯಾಗಿ ನಾವು ನಡ್ಸ್ಕೊಂಡು ಹೋದರೆ ನಮ್ಮ ಸಮಾಜ ಉಳಿತದೆ. ಸಣ್ಣ ಸಣ್ಣ ಸಮಾಜದವರು ರಾಜಕೀಯವಾಗಿ ಪ್ರಬಲರಾಗ್ತಾ ಇದ್ದಾರೆ. ಸರ್ಕಾರದ ಏನೇ ಇದು ಬೆನಿಫಿಟ್ಸನ್ನು ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ನೋಡಿ, ಮೊನ್ನೆ ಅವರು ಮಡಿವಾಳ ಸಮಾಜದವರು 3 ಲಕ್ಷ ಜನ ಇಲ್ಲ, ಅವರು ಮುಖ್ಯಮಂತ್ರಿ ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರ ಮುಖ್ಯಮಂತ್ರಿ ಫೋಟೋ ತಗೋತಾರೆ, ಅವ್ರ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಬಂದಿದ್ದಾರೆ ಅಂತ ಅವರೇ ಹೇಳ್ಕೊತಾರೆ. ನಾವು ಹೇಳ್ತಾ ಇದ್ದೀವಿ, ನಾವು 6 ಈ 2025 ಸೆನ್ಸಸ್ ಅವರು ಜಾತಿಗಂತೆಯಲ್ಲಿ ನಾವು 6 ಲಕ್ಷ ಇದ್ದೀವಿ. ಆದರೆ ಆ್ಯಕ್ಚುಲಿ ನಾವು ಜಾಸ್ತಿ ಇದ್ದೀವಿ, ಸುಮಾರು 9 ರಿಂದ 10 ಲಕ್ಷ ಇದ್ದೇ ಇದ್ದೀವಿ ನಾವು. ಈ ಜನ ಏನು ಮಾಡ್ತಾ ಇದ್ದಾರೆ? ನಮಗೆ ಮುಖ್ಯಮಂತ್ರಿ ಮನೆಯ ಬಾಗಿಲಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಇಷ್ಟೊಂದು ಜನ ಇದ್ದರು ಸರ್, ಇದ್ರ ಬಗ್ಗೆ ಯಾರು ವಿಚಾರ ಮಾಡ್ತಾ ಇದ್ದಾರೆ? ಬರೇ ನಾನು ಅಧಿಕಾರ, ನಾನು ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ನಾನು ಹಿಂದೆ ಬರಬೇಕು. ಯಾರ ದುಡ್ಡು ಯಾರ ಜೊತೆ ದುಡ್ಡು ಇರ್ತದಲ್ಲ ಅವ್ರ ಜೊತೆ ಹಿಂದೆ ಹೋಗೇ ಹೋಗ್ತಾರೆ. ಆದರೆ ಸಮಾಜನ ಕಟ್ಕೊಂಡು ಹೋಗೋರು ಯಾರು? ಸಮಾಜನ ಕಟ್ಕೊಂಡು ಹೋಗೋರು ಸಮಾಜಮುಖಿ ಇದ್ದವನೇ ಅಷ್ಟೇ ಸಮಾಜನ ಕಟ್ಕೊಂಡು ಹೋಗ್ತಾನೆ, ಹೊರತಾಗಿ ದುಡ್ಡಿದ್ದವನು ಕಟ್ಕೊಂಡು ಹೋಗಕ್ಕೆ ಸಾಧ್ಯನೇ ಇಲ್ಲ. ಏನು ಮೆಂಬರ್ ಎಲ್ಲರೂ ಸೇರಿ 33 ಓಟ್ ಹಾಕಿ 33 ಮಂದಿನ ಇಸಿನವ ಹಾಕುವಂಥ ಪ್ರಕ್ರಿಯೆ ಇತ್ತು. ಲಾಸ್ಟ್ ಟೈಮ್ ಪ್ರಕ್ರಿಯೆ ಮಾಡಿದ್ದೀವಿ ನಾವು. ಅದು ಏನಾಗುತ್ತೆ ಅಂದ್ರೆ ಈಗ ನಮ್ಮಲ್ಲಿ ಜನಸಂಖ್ಯೆ ಒಂದು ಜಿಲ್ಲೆ ಮಾಡ್ಬೇಕಂತ ತಿಳ್ಕೊಂಡು ಏನು ನಿರ್ಧಾರ ತಗೊಂಡಿರಲಿಲ್ಲ. ಅದಕ್ಕೆ ನೀವು ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೌಹಾರ್ದ ಇರಲಿಲ್ಲ ಅಂದರೆ, ಹೊಂದಾಣಿಕೆ ಇರಲಿಲ್ಲ ಅಂದರೆ ಇನ್ನು ಮತ್ತು ನಮ್ಮ ಹಕ್ಕುಗಳಿಗಾಗಿ ನಮಗೆ ಹೋರಾಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಮತ್ತು ನಾವು ಒಂದು 50 ವರ್ಷ ಹಿಂದೆ ಉಳ್ಕೊಂಡು ಕೊಡ್ತೇವೆ. ಅದಕ್ಕೆ ಈಗ ಎಲ್ಲರೂ ಸೇರಿ ಒಂದು ನಿರ್ಧಾರ ತಗೊಳ್ಳೋಕೆ ಬಂದಿದ್ದೀರಿ, ತುಂಬ ಸಂತೋಷ. ಮತ್ತು ಈ ಸಭೆಯನ್ನು ಆಯೋಜನೆ ಮಾಡಿರುವಂಥ ಗುರುನಾಥ್ ಹುಳಿಕಾಸಿ ಅವರಿಗೆ ಮತ್ತು ನಾವು ಚುನಾವಣೆ ಕಮಿಟಿ ಅಂತಂದ್ರೆ ನಾನು ಅದನ್ನ ಹಿರಿಯರ ಸಮಿತಿ ಅಂತೀನಿ. ಇದು ಕೋರ್ ಕಮಿಟಿ ಎಲ್ಲಿ ಬರ್ತದೆ? ಪೊಲಿಟಿಕಲ್ ಪಾರ್ಟೀಸ್ ಒಳಗೆ ಬರ್ತದೆ. ಇದು ಪೊಲಿಟಿಕಲ್ ಪಾರ್ಟಿ ಅಲ್ಲ, ಇದು ಒಂದು ಸೊಸೈಟಿಯ ಒಂದು ರಿಜಿಸ್ಟರ್ಡ್ ಸಂಘ. ಇಡೀ ಸಮಾಜ ಅಂದರೆ ಇದೊಂದು ರಿಜಿಸ್ಟರ್ಡ್ ಸಂಘ. 1001 ಮೆಂಬರ್ ಆದವರು ಮಾತ್ರ ಇಲ್ಲಿ ರೈಟ್ಸ್ ಇದೆ ಅನ್ನೋದು ನಮ್ಮ ಪ್ರಜ್ಞೆ ಇದೆ. ಅದ್ರ ಜೊತೆಗೆ ಸಮಾಜವನ್ನು ಒಟ್ಟಾಗಿ ಕಟ್ಟಬೇಕನ್ನೋ ಕಲ್ಪನೆ ಇದೆ ಈ ಸಂಘಕ್ಕೆ. ಇಡೀ ಸಮಾಜಕ್ಕೆ ಒಟ್ಟಾಗಿ ಕಟ್ಟಬೇಕನ್ನುವಂಥ ಒಂದು ಕಲ್ಪನೆ ಇದೆ. ಅದನ್ನು ನಾವು ಈಗಿನ ಅಧ್ಯಕ್ಷರು ಏನು ಮಾಡ್ಯಾರ ಏನಿಲ್ಲ, ಮುಂದಿನ ಅಧ್ಯಕ್ಷರು ಏನು ಮಾಡ್ತಾರೆ ಏನಿಲ್ಲ. ನಿಮ್ಮ ಮೇಲೆ ಎಂತ ಜವಾಬ್ದಾರಿ ಐತಿ, ಆ ಜವಾಬ್ದಾರಿಯನ್ನ ಪೂರೈಸುವಂತ ವ್ಯಕ್ತಿ, ಅಂತ ಕರ್ಸಿದ ವ್ಯಕ್ತಿ ಬಂದು ನಮ್ಮ ಸಮಾಜಕ್ಕೆ ಬೆನ್ನೆಲುಬಾಗಿ ಇವತ್ತು ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ ನಾವು ನಮ್ಮ ಸಮಾಜ ತಲೆ ಎತ್ತಬೇಕಾಗಿ ಇದನ್ನು ಹೇಳಕ್ ಕಾರಣ ಅಂದ್ರೆ ನಮ್ದು ಎಡಗೈನೂ ಅಲ್ಲ ಬಲಗೈನೂ ಅಲ್ಲ. ಆ ಮಧ್ಯಂತರ ಅಂತರ್ ವಿಚಾರ ಇರ್ತೇವಲ್ಲ, ಆ ತರ ನಾವು ಅದೇವಿ. ಅದ್ರ ನೋವು ನಮ್ಗೆ ಐತಿ. ರಾಜಕೀಯವಾಗಿ ನಾವು ಯಾರು ಲೀಡರ್ ಹಾಕೋಬೇಕಂದ್ರೆ ಮತ್ತೆ ಇನ್ನೊಂದು ಅನೇಕ ವೇದಿಕೆಗಳಲ್ಲಿ ನಮ್ಮ ನೋವನ್ನು ವ್ಯಕ್ತಪಡಿಸಿದ್ವಿ. ಯಾಕಂದ್ರೆ 32 ವರ್ಷದಿಂದ ನಾವು ಬಿಜೆಪಿ ಜಿಲ್ಲಾಧ್ಯಕ್ಷ, ರಾಜ್ಯ ಕಾರ್ಯಕಾರಿಣಿ ಸದಸ್ಯರನ್ನ, ಅದು ವೈಯಕ್ತಿಕ. ಯಾವಾಗ ನಾನು ಒಂದು ಸಮಾಜದ ನಮ್ಮ ಕಾರಜೋಳ ಆಗಲಿ ಅಥವಾ ಬೇರೆ ಹೋದಾಗ ನಿಮ್ಮ ಸಮಾಜ ಯಾವ್ದು ಅಂತ ಸಂಘರ್ಷ ಸಮಾಜ, ಇದು ಯಾವ್ದು ಸಂಘರ್ಷ ಸಮಾಜ. ಈ ನೋವು ನಾವು ಉಂಟೇವೆ. ಈ ನೋವು ನಮ್ಮ ಹಿಂದೆ ನಾವು ಮರೀಲಿ. ನಮ್ಮ
ಮುಂದಿನ ಪೀಳಿಗೆ ಈ ನೋವು ಅನುಭವಿಸ್ಬೋದು. ಮುಂದಿನ ಪೀಳಿಗೆಗೆ ಮುಂಬರುವ ಅಧ್ಯಕ್ಷರಿಗೆ ತನ್ನೋ ಮನ ಧನದಿಂದ ಎಲ್ಲರೂ ಒಗ್ಗಟ್ಟಾಗಿ ಸಾಕಿ ಕೊಡಲ್ಲ. ಅಧ್ಯಕ್ಷ ಆದ್ಮೇಲೆ ಅವ್ರು ಚೊಂಡಿನ ಆಗತ್ತೆ ಹರಿಸ್ಕೊಂಡು ಬರ್ತದೆ. ಎಲ್ಲರೂ ಕುತ್ಕೊಂಡು 108 ಏನೇನೋ ಮಾತಾಡ್ತಾರೆ. ಬಟ್ ವಾಟ್ಸಪ್ ಸೂರ್ಯರಾಗ ನಮ್ಮ ಶಿವಸೇನಾ ಸಂಘದ ಹಳೆಯ ಸಮಾಜದವರು ಪ್ರತಿಯೊಬ್ಬರು ವೈಯಕ್ತಿಕ ಸೂರ್ಯರಾಗಿ ನಮ್ಮ ಸಮಾಜಕ್ಕೆ ಒಂದು ಮನ್ನಣೆ ಕೊಟ್ಟು ಎಲ್ಲ ಸಮಾಜಕ್ಕಿಂತ ಇವತ್ತು ಮಾದರ ವಲಯದ ಮಹಿಳೆಯರಿಗಿಂತ ನಮ್ಮ ಸಮಾಜ ಮುಂಚೂಣಿಯಲ್ಲಿ ಐತೆ ಅಂತ ತೋರಿಸುವಂತ ಶಪಥ ಇವತ್ತು ಶಿವರಾತ್ರಿ ದಿನ ಆ ಸಿದ್ದಾರೂಢರ ಗುರುನಾಥರವರ ಪಾಲಕ ಮುಂದೆ ನಮಸ್ಕಾರ ಮಾಡಿ ನಾವು ಶಪಥ ಈ ಹೆಮ್ಮೆಯಿಂದ ಮಾತಾಡಿದಾಗ ವೈಯಕ್ತಿಕ ಯಾವ್ದು ಮಾತು ಹೋಗ್ಬಿಡುತ್ತೆ. ನಿಮ್ಮ ದುಬ್ಬಚ್ಚ ಪ್ರಸಾದ ಇದ್ರೆ ಆಮೇಲೆ ಬಂದು ದುಬ್ಬು ಚಪ್ಪ ಕಿತ್ತು ಹೋಗ್ಬಿಟ್ಟು ಎಲ್ಲರಿಗೂ ವೈಯಕ್ತಿಕವಾಗಿ ಸಮಾಜದಲ್ಲಿ ನನ್ನ ನೋವು ಒಂದೈತಿ. ಇವತ್ತು ಮಾಡ್ತಾರೆ ಅವ್ರು ಕೆಲಸ ಮಾಡ್ಯಾರೆ. ದಯವಿಟ್ಟು ಕೇಳಬೇಕು ಮತ್ತೆ ಟೈಮ್ ಕೊಡಿ ಮಾಡ್ಕೊಂಡ್ರೆ ಸ್ವಲ್ಪ ಇಲ್ಲೇ ಬಸವಣ್ಣ ಅಲ್ಲ ದಯವಿಟ್ಟು ಮಾತಾಡ್ಬೇಡ್ರಿ. ಈ ಕಡೆ ಕೇಳ್ರಿ. ಈಗ ಟೈಮ್ ಕೊಡ್ರಿ, ಅದು ಕೊಡ್ರಿ, ಒಂದು ವಾಟ್ ಟೈಮ್ ಕೊಡ್ರಿ ಅನ್ನಕ್ಕೆ ಟೈಮ್ ಇಲ್ಲ. DR ಅವರು ಎಷ್ಟು ಅರ್ಜೆಂಟ್ ಆಗೈತಿ ಮೀಟಿಂಗ್ ಮಾಡಿ ಕೊಡ್ರಿ. ನೀವು 10 ಮಂದಿ ಏನೋ ಮಾಡ್ರಿ, 11 ಮಂದಿ ಏನೋ ಮಾಡ್ರಿ, ಹೆಸರು ಕೊಡ್ರಿ, ಪಟ್ ಮಾಡ್ಕೊಂಡು ಹೆಸರು ಕೊಡ್ರಿ. ಮೆಂಬರ್ ಆಗಕ್ಕೆ ಬರೋದಿಲ್ಲ. ಅದಕ್ಕೆ ಅವ್ರಿಗೆ ಯಾರ ಅಭಿಪ್ರಾಯ ನಾವು ಇನ್ನು ಮುಂದಿನ ಕಾನೂನಾತ್ಮಕ ಕ್ರಮ ತಗೋತೀವಿ. ಅದನ್ನ ಕೂಡ ಕಾನೂನು ಅಂತ ಹೇಳಿ ಮುಂದುವರಿಲಿ ಅನ್ನೋರು ನಮ್ಮಲ್ಲಿ ಹಳೆ 33 ಮನೆ ಯಾರು ಇಲ್ಲ. ಯಾಕಂದ್ರೆ ಲಾಸ್ಟ್ ಟೈಮ್ ಇಲ್ಲಿ ಮೀಟಿಂಗ್ ಕರೆದಾಗ ಇಲ್ಲಿ ಏನು ನಡೆದೈತಿ, ಇಲ್ಲೇ ಜಗದೀಶ್ ಬೆಟಗೇರಿ ಅವರು ಅಧ್ಯಕ್ಷರಲ್ಲ, ನಮ್ಮ ಸಮಾಜದ ಶಕ್ತಿ ಅದು, ವೈಯಕ್ತಿಕ ಅಲ್ಲ. ನಮ್ಮ ಸಮಾಜದ ನಾವೇ ಚುನಾಯಿತ ಆರಿಸಿ ಕಳಿಸಿರುವಂತ ಅಧ್ಯಕ್ಷರನ್ನ ನಾವು ಇವತ್ತು ಹೀನಾಯಮಾನವಾಗಿ ಇಲ್ಲಿ ಕರೆ ತಂದಿದ್ದು ಸಂಘಟನೆ ಅಂತಲ್ಲ. ಸಂಘಟನೆಗೆ ಹೆಚ್ಚಿಗೆ ಇನ್ನೂ ಒಂದು ಇದೆ, ನಮ್ಮ ಅಸ್ಮಿತೆ, ನಮ್ಮ ಹರಳೆಯ ಸಂತತಿ ಜನರು. ಹಳ್ಳೆಯ ರಕ್ತ ನಮ್ಮಲ್ಲೆಲ್ಲ ಹರಿತದೆ. ರಕ್ತ ಸಂಬಂಧ ಅಂತ ಬಂದಿದ್ದೀವಿ ನಾವು, ಸಮಗಾರ ಅಸ್ಮಿತೆ ಅಂತ ಬಂದಿದ್ದೀವಿ. ಸಂಘಟನೆ ಅಂತ ಯಾರು ಬಂದಿಲ್ಲ, ನಾವು ಸಮಗಾರ ಅಂತ ಹೇಳಿದ್ರೆ ಜಾಸ್ತಿ ಜನ ಬಂದಲ್ಲ, ಅದು ತಿಳ್ಕೊಂಡು ಅದರ ಅರ್ಥ ನಮ್ಮಲ್ಲಿ ಪ್ರಜ್ಞೆ ಬೆಳೀತಾ ಇದೆ. ಒಳ್ಳೆ ಸಂಕೇತ. ಇವತ್ತು ನೋಡ್ತಾ ಇದ್ದೆ ನಾನು, ನಾವು ಮೇಲ್ ಕುಂತೇವೆ ಅಂತ ದೊಡ್ಡವರಲ್ಲ, ನೀವು ಕೆಳಗೆ ಕುಂತೇವೆ ಅಂತೇಳಿ ಸಣ್ಣವರಲ್ಲ. ನಾ ಗುರುನಾಥ್ಗೆ ಅಲ್ಲೇ ಹೇಳಿದ್ದೆ, ಗುರುನಾಥ್ ನನಗೆ ಮುಜುಗರ ಆಗ್ತೈತೆ ಸ್ಟೇಜ್ ಮೇಲೆ ಕುಂತ್ರ. ಯಾವಾಗಿದ್ರು ಇದೇ ಅಲ್ಲ, ಯಾವುದೇ ಸಂದರ್ಭ ನನಗೆ ಮುಜುಗರ ಆಗ್ತಪ್ಪ, ಕೆಳಗಡೆ ರೌಂಡ್ ಟೇಬಲ್ ಆಗ್ತದೆ ಗುರುನಾಥ್. ಆ ದಿನಗಳು ಹೋದವು, ಆ ದಿನಗಳು ನಶಿಸ್ಬಿಟ್ಟಿದ್ದಾವೆ. ಸೊ ಈಗ ನಮ್ಮಲ್ಲಿ ನಾನು ನೋಡ್ತಾ ಇದ್ದೀನಿ, 15-20 ವರ್ಷ ಬರ್ತಿದ್ರು. ಮೊದಲು ಸಂಘಟನೆ ಅಂದ್ರೆ ಏನೋ ಗೊತ್ತಿದ್ದಿಲ್ಲ. ಆಮೇಲೆ ಸಣ್ಣ ಸಣ್ಣ ಸಂಘಟನೆ ಓಣಿ ಕಟ್ಟಿದ್ದು, ಆಮೇಲೆ ಡಿಸ್ಟಿಕ್ಕಿಗೆ ಆಮೇಲೆ ರಾಜ್ಯ ಸಂಘಟನೆಗಳಿದ್ದು, ರಾಜ್ಯ ಸಂಘಟನೆಯಲ್ಲಿ ಮತ್ತೆ 2 ಇದ್ದು. ಅದ್ರೊಳಗೆ ಅನುಕೂಲಸ್ಥರು ಹೊಳೆ ದುಡ್ಡು ಕಸ್ಕೊಂಡ್ರು. ಯಾಕೆ ತಗೋಬೇಕು ಅಂತ ಒಂದು ದೇಣಿಗೆ ಕೊಟ್ಟು ಅಡಚಣೆದವ್ರು ಕೊಟ್ಟಿವಿ. ಯಾರಿಗೋ ಅನಾರೋಗ್ಯ ಅಂತಂದ್ರೆ ಅವ್ರು ಕೊಡೋದು ಹೇಳಿದ್ರು ಅಧ್ಯಕ್ಷರಿಗೆ. ಯಾಕೆ ತಗೋಬೇಕು ಮತ್ತೆ ಯಾಕೆ ಮಾತಾಡ್ಬೇಕಾಗಲ್ಲ. ಅದಕ್ಕೆ ಇಷ್ಟ ಇದನ್ನಲ್ಲ, ಯಾಕೆ ಮಾಡ್ತೀವಿ ಸುಮ್ಮನೆ ನಾವು ಬೇರೆದವ್ರು ಕೇಳ್ಬೋದು. ಏನಾರ ಮಾತಾಡಿ ಏನಾರ ಈಗ ಅಧ್ಯಕ್ಷರು ಅವ್ರು ಹೊಡಿ ಬರ್ತೈತೆ ಮೀಟಿಂಗ್ ಮಾಡಿ ಆ ದಿನದಿಂದ ಅವರಿಗೆ ಅಧಿಕಾರ ಕೊಟ್ಟು 4 ಜನ ಆಗಿಸಿ. ಯಾಕೆ ಅವ್ರ ಸದಸ್ಯರು ಇರ್ತಾರೆ, ಅವ್ರ ಸದಸ್ಯರು ಆಯ್ಕೆ ಮಾಡಬೇಕು. ನಾವು ಇಲ್ಲಿ ಕೂತು ಆಯ್ಕೆ ಮಾಡೋದಿಲ್ಲ. ಅಲ್ಲಿ ಏನವರು DC ಮೆಂಬರ್ಗೆ ನಾವು ಆಯ್ಕೆ ಮಾಡ್ತೀವಲ್ಲ, ಅಲ್ಲಿ ಅವ್ರ ಸದಸ್ಯರಿಗೆ ಮತ್ತು ಅವ್ರಿಗೆ ನಾವು ಮೆಂಬರ್ಶಿಪ್ ಮಾಡ್ಕೊಂಡಿದ್ದೀವಿ. ಯಾವ ಉದ್ದೇಶದಿಂದ ನಾವು ಆಮೇಲೆ ಎಲೆಕ್ಷನ್ ಮಾಡಿದ್ರು, ಗೆದ್ದವ್ರು ಏನಂತಾರೆ ಗೊತ್ತಾ, ಗೆದ್ದ ಮೇಲೆ ಅವ್ನು ಗೊತ್ತ ಹಾಗಾಗಿ ಹಾಕೊಳ್ತಾರೆ. ನನ್ನ ಮೇಲೆ ಅವನ ಹತ್ರ ರೊಕ್ಕ ಇತ್ತು, ಕೋಳಿ ತಿನ್ಸಿದ್ರು, ಮಟನ್ ತಿನ್ಸಿದ್ರು, ಬಿರಿಯಾನಿ ತಿನ್ಸಿದ್ರು, ಗೆದ್ದು ಬಂದರು. ಈ ಗೆದ್ದು ಬಂದ ಮೇಲೆ ಅವ್ರು ಕೆಲಸ ಮಾಡಕ್ಕೆ ಬಿಡಂಗಿಲ್ಲ. ಹಂಗಾಗಿ ನಂದು ಒಂದು ಸಜೆಷನ್ ಏನಂದ್ರೆ, ಯಾವುದೇ ಕಾರಣಕ್ಕೆ ಎಲೆಕ್ಷನ್ ಮಾಡ್ಬೇಡ್ರಿ, ಹೊಂದಾಣಿಕೆ ಮಾಡ್ಕೊಂಡು ಹೋಗ್ರಿ ಅಂತ ಒಂದು. ಎರಡನೇದು ಮಾಡಿರೋರು ಹೇಳಿ ಕರೆಕ್ಟ್, ಅದು ಅರ್ಥ ಸರಿ ಮಾಡ್ಕೊಂಡಿದ್ವಿ. ನಾವು ಏನು ಬೈಲಾದಾಗ ಅಮೆಂಡ್ಮೆಂಟ್ ಮಾಡಿದ್ವಿ, ಜಿಲ್ಲಾವಾರು ಇಂತಿಂತ ಮೆಂಬರ್ಸ್ ಅಂತ ಮಾಡಿದ್ವಿ. ಬಿಜಾಪುರದಾಗ 4, ಬೆಂಗಳೂರಾಗ 4, ಹಿಂಗಂತ ಹೆಂಗ್ ಮಾಡಿವಿ ಅಂದ್ರೆ ಮೆಂಬರ್ಸ್ ಲಿಸ್ಟ್ 4,000 ಜನ ಎಷ್ಟು ಮೆಂಬರ್ ಅದಾರ ಅಷ್ಟಾರೆ ಜನಸಂಖ್ಯೆ ಆಧಾರವಾಗಿ ಬಂದು
ಮೂರು ಮಂದಿ, ಎರಡೆರಡು ಮಂದಿ, ಆದರಿಂದ 2, ದಾವಣಗೆರೆದಾಗ 2, ಮೈಸೂರು ಬೆಲ್ಟ್ ಆ ಕಡೆ ಏನಿಲ್ಲ, ಹಂಗಾಗಿ 33 ಮಂದಿ ಮಾಡಿದ್ರು. ಎದಕ್ಕೆ ಮಾಡಿ ಅಂದ್ರೆ ಅಧ್ಯಕ್ಷರು ಹೇಳಿದ್ರಿ, ಎಲೆಕ್ಷನ್ ಮಾಡಿದ್ರೆ DR ಕೊಟ್ರೆ ಅಂದ್ರೆ ಅವ್ರು ಇದ್ರ ಬೈಲಾನವ್ರು ಮಾಡಂಗಿಲ್ಲ, ಅವ್ರು ಪೇಪರ್ನಾಗ ಹಾಕ್ತಾರೆ 33 ಮಂದಿ ನಾಮಿನೇಷನ್ ಕೊಡಿ ಅಂತ. 100ರಿಂದ ಕನಿಷ್ಠ 100ರಿಂದ 150 ಮಂದಿ ಇವತ್ತು ನನ್ನ ಹೆಸರು ಐತಿ ಯಾರು ನಾಮಿನೇಷನ್ ಮಾಡ್ಬೋದು ಅಂತ, ಅಷ್ಟು ಮಂದಿ ಮಾಡ್ತಾರೆ. 33 ಮಂದಿ ಬಿಜಾಪುರದವರು ಆಗ್ಬೋದು. ಏನ್ ಮಾಡ್ತೀರಿ ಅಧ್ಯಕ್ಷರು, ಬೆಂಗಳೂರು ಅಧ್ಯಕ್ಷರು ಏನ್ ಮಾಡ್ತೀರಿ, ಎಲ್ಲಿ ಮಾಡ್ತೀರಿ, ಕೋರ್ ಕಮಿಟಿ ಏನ್ ಮಾಡ್ತೀರಿ, ಸೆಕ್ರೆಟರಿ ಏನ್ ಮಾಡ್ತೀರಿ? ಎಲ್ಲ ನೋಡಿ ಬಹಳ ಗೊಂದಲ ಏನ್ ನಡೆದೈತಿ ಅನ್ನುವಂಥದ್ದು ಗೊತ್ತಾಗಿದೆ. ಈಗ ನಾವು ವೋಟ್ ಹಾಕಿ 33 ಜನರನ್ನ ಬೆಂಗಳೂರೊಳಗೆ ಆಯ್ಕೆ ಮಾಡಿದ್ವಿ. ನನ್ನ ವೈಯಕ್ತಿಕ ಮೊದಲೇ ನಮ್ಮದು ಶ್ರೀಮಂತ ಸಂಘ ಅಲ್ಲ. ಈ ಸಂಘದಲ್ಲಿ ಸಾಕಷ್ಟು ಸಮಸ್ಯೆಗಳು ಇದಾವೆ, ಇಲ್ಲ ಅಂತಿಲ್ಲ. ಈಗ ಕೆಲವು ಜನ ಹೇಳಿದ್ರು ಪ್ರಜಾಪ್ರಭುತ್ವದ ಅಡಿಯಲ್ಲಿ ನಾವು ಚುನಾವಣೆ ಮಾಡಬೇಕು ಅಂತೇಳಿ. ಅದನ್ನ ಹೇಳ್ತಾರೆ ತಾಕಿಗೊಂದು ಬುದ್ಧಿ ಅಂತ. ಆ ಮಾತು ನಾವು ಹೇಳಕ್ಕೆ ಇಷ್ಟಪಡಲ್ಲ. ನಾವು ತಾಕಿಗೊಂದು ಬುದ್ಧಿ ಅಲ್ಲದು, 2 ಹಟ್ಟಿಗಳನ್ನು ಹಿಡಿದು ಚುಚ್ಚಿ ಜೋಡಿಸ್ತೇವಲ್ಲ, ಆ ಬುದ್ಧಿ ಕಲಿಬೇಕಾಗಿದೆ ನಾವು. ತಾಕಿಗೊಂದು ಬುದ್ಧಿ ಅಂತೇಳಿ ಬೇರೆ ರೀತಿ ವ್ಯಾಖ್ಯಾನ ಕೊಡೋದು ಬೇಡ. ಅದು 2 ಹಟ್ಟಿಗಳನ್ನು ಹೇಗೆ ಒಂದು ತೂತು ಹಾಕಿ ಜೋಡಿಸ್ತೇವಲ್ಲ, ಆ ಜೋಡಿಸುವ ಕೆಲಸ ಮಾಡಬೇಕಂತೇಳಿ ನನ್ನ ಒಂದು ವಿಚಾರ. ದಯಮಾಡಿ ಎಲ್ಲರೂ ಇದಕ್ಕೆ ಸಹಮತಿ ಕೊಡಬೇಕು. ಚುನಾವಣೆಗೆ ಹೋಗಬಾರ್ದು. ಯಾಕಂತಂದ್ರೆ ಅವರು ಆ ಚುನಾವಣೆಗೆ ಹೋದ್ರೆ ಪ್ರತಿ ಸಲ ಅದೇ ಆಗುತ್ತೆ. ಸೋತವರು ಮುಂದೆ ಮತ್ತೆ ಗೆದ್ದವರು ಮುಂದೆ, ಅದು ಅದಕ್ಕೆ ಕೊನೆ ಇಲ್ಲ. ಅದು ಮತ್ತೆ ಅದು ಬಣ ಪಡೆದಾಗ ಅವ್ರೇನ್ರಿ ಸರ್ಕಾರಿ ಬ್ರಾಹ್ಮಣರು ಅಂತ ಹೇಳಿ ನಮ್ಮನ್ನು ಬರೇ ಮೂಗಿಗೆ ತುಪ್ಪ ಹಚ್ತಾ ಇದ್ರು. ಈ ಕೆಲಸ ಬೇಡ, ನಾವು ಒಂದಾಗೋಣ. ಇನ್ನೂ ವಿಚಾರಗಳು ಬಹಳ ಇದ್ದಾವೆ, ನಾನು ಹೇಳಕ್ಕೆ ಇಷ್ಟಪಡೋದಿಲ್ಲ. ಕೆಲವು ಇನ್ನೂ ಮಾತಾಡೋರು ಇದ್ದಾರೆ, ನಾನು ಹೆಚ್ಚು ಸಮಯ ತಗೊಳ್ಳಲ್ಲ. ಇಷ್ಟೇ ನನ್ನ ಒಂದು ಹೇಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು ನಾಗರಾಜ್ ಕಲಾನಿಗೆ ಅವರು ಸಭೆಯನ್ನು ಉದ್ದೇಶಿ ಮಾಡೋಕ್ಕೂ ಮತ್ತು ಈ ಒಂದು ಸಭೆಗೆ ಇದೀಗ ಆಗಮಿಸಿದಂಥ ಜಗದೀಶ್ ಬೆಟಗೇರಿ ಅವರನ್ನು ತುಂಬು ಹೃದಯದಿಂದ ನಾವೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನು ಮಾಡ್ತೀವಿ. ಇದಕ್ಕೆ ಮತ್ತೊಂದು ಸಾರಿ ಇಂಟ್ರಡಕ್ಷನ್ ಮಾಡಿಕೊಡುವಂಥ ಅವಶ್ಯಕತೆ ಇರೋದಿಲ್ಲ. ಈಗಾಗಲೇ ಇವರು ಡೈರೆಕ್ಟ್ ಆಗಿ ಆಗಲಿ ಅಥವಾ ಇಂಡೈರೆಕ್ಟ್ ಆಗಿ ಆಗಲಿ ಸಮಾಜ ಸೇವೆ ಮಾಡಿಕೊಂಡೇ ಬಂದಿರೋದ್ರಿಂದ ಇವರ ಆಯ್ಕೆಯಲ್ಲಿ ನನ್ನ ಸಹಮತ ಇದೆ. ಮೊದಲನೇದಾಗಿ. ಎರಡನೇದಾಗಿ ನಮ್ಮಲ್ಲಿರುವ ರಿಸೋರ್ಸಸ್, ಹಣದ ರಿಸೋರ್ಸಸ್ ಆಗಲಿ ಅಥವಾ ಬೇರೆ ಯಾವುದೇ ಒಂದು ರಿಸೋರ್ಸಸ್ ಆಗಲಿ ಲಿಮಿಟೆಡ್ ಸೋರ್ಸ್ ಆಗಿರೋದ್ರಿಂದ ಮತ್ತೊಂದು ಸಾರಿ ಎಲೆಕ್ಷನ್ಗೆ ಹೋಗೋದು ಅಷ್ಟು ಸರಿಯಾದ ಒಂದು ನಿರ್ಧಾರ ಆಗಲಾರದು. ಮತ್ತು ಪ್ರತಿಯೊಂದು ಜಿಲ್ಲೆಯಲ್ಲೂ ಕರೆದೇವಿ. ಮೊದಲು ಚುನಾವಣೆ ದಯವಿಟ್ಟು ನಮ್ಮ ಸಮಾಜಕ್ಕೆ ಸೀಮಿತ ಅಲ್ಲ ಅನ್ಸಿದೆ. ನಾವು ಭಾಳ ಮುಂದೋಗಿಲ್ಲ, ನಾವು ವೈಯಕ್ತಿಕ ಮುಂದಾಗಿ ಒಂದು ಸಂಘನ ವೈಯಕ್ತಿಕ ನಮಗೆ ಹೊರದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅದ್ರ ಜೊತೆಗೆ ಇಲೆಕ್ಷನ್ ಮಾಡೋದ್ರಿಂದ ಆಯ್ಕೆ ಮಾಡೋದ್ರೆ ಭಾಳ ಉತ್ತಮ. ಯಾಕಂದ್ರೆ ಚುನಾವಣೆ ಬಂದಿರುವ ಸಾಕಷ್ಟು ಹೇಳಿದ್ರಲ್ಲ, ಈಗ ಹಿರಿಯರ 15-20 ಲಕ್ಷ ಖರ್ಚಾಗೈತೆ. ದಯವಿಟ್ಟು ಆ ಸಂದರ್ಭಕ್ಕೆ ನಮ್ಗೆ ಸಂಘದಾಗ ಅಷ್ಟು ದೊಡ್ಡ ಕೋಟ್ಯಾಂತರ ರೂಪಾಯಿ ಇದ್ದರೆ ಹೋಗ್ಬೋದಿತ್ತು. ಈಗ ಅದು ಹೋಗೋದು ಬೇಡ. ಆದರೆ ಇನ್ನೊಂದು ಏನಪ್ಪ, ನನ್ನ ಮಟ್ಟಿಗೆ ಈಗೇನು ಉಳಿಕೇಶ್ವರ ಹೇಳಿದ್ರಲ್ಲ, ಮುಂದಾರಲ್ಲ ಕಮಿಟಿ ಅವ್ರ ಮ್ಯಾಗ ಇವರ ಕಮಿಟಿ ಆಕಾರ ಗೊಂದಲ ಕೊಡ್ತಿಲ್ಲ. ಈಗ ಸೆಕ್ರೆಟರಿ ಕರಿಬೇಕಿತ್ತು, ನೀವು ಕರೆದ್ರಿ ಹೌದ್ರಾ? ಅಧ್ಯಕ್ಷರಿಗೆ ಹೇಳ್ಬೇಕಿತ್ತು, ಅಧ್ಯಕ್ಷ ಬಡ ಬಡ ನಮ್ಗೆ ನಮ್ಮನ್ನ ಬಿಟ್ಟು ರಾಜೀನಾಮೆ ಕೊಟ್ಟರು. ಹ್ಯಾಂಗ ಸಂಘ ಅಂತಂದು ಗೊತ್ತಾಗಿಲ್ಲ. ದಯವಿಟ್ಟು ಇನ್ಮೇಲೆ ಬರುವಂಥ ಕಾರ್ಯಕಾರಿ ಸಮಿತಿ ಇರಬೇಕು, ಅಧ್ಯಕ್ಷ ಇರ್ಬೇಕು. ಯಾರಾದರೂ ಆಯ್ಕೆ ಆಗಲಿ, ಯಾರಾದರೂ ಅಧ್ಯಕ್ಷ ಆಗಲಿ, ಯಾರೋ ಮೆಸೇಜ್ ಬಂದ್ಬೇಡ್ರಿ, ಯಾರು ಹೇಳ್ತಾರ ಕಿವಿ ಕೊಡಬೇಡ್ರಿ. ನಿಮ್ಮ ಕಮಿಟಿ ಏನಿಲ್ಲ ಅದು ಗಟ್ಟಿ ಮಾಡ್ರಿ ಅಂತ ನಾನು ಹೇಳಕ್ ಬಯಸ್ತೇನೆ. ದಯವಿಟ್ಟು ನೀವು ಕಮಿಟಿ ಅನ್ನೋದು ಐತಲ್ರಿ, ಕಮಿಟಿದಾಗ ನಾನು ನಿಮ್ಗೆ ಇನ್ನೊಂದ್ಸಲ ಹೇಳ್ತೀನಿ. ನೀವು ನಿಮ್ಮರಾಗಿ ಬಂದ್ರಾಗೆ ಇವತ್ತಿದ್ದೀರಿ ಕರೆದ್ರಿ ಹೇಳ್ರಿ. ಅದೇ ದಯಮಾಡಿ ಬಂದಿಲ್ಲ ಅಂದ್ರೆ ಮಾಡ್ಬೋದು. ಕಳಿಸಿದ ಮೇಲೆ ಅವರು ರಾಜ್ಯಾಧ್ಯಕ್ಷ ರಾಜೀನಾಮೆ ಕೊಟ್ಬಿಟ್ರು. ಯಾಕೆ ಕೊಟ್ಟರು ಗೊತ್ತಾಗಲಿಲ್ಲ. ಅದು ಒಂದೇದು ಮತ್ತು ನಾವೆಲ್ಲ ಆಯ್ತು ತೊಗೊಂಬಂದು ಅವ್ರಿಗೆಲ್ಲ ಕೇಳಿದ್ರೆ ಒಂದು ಕೋರ್ ಮೀಟಿಂಗ್ ಕರೆದು ಮಾಡಿ ಕೊಡ್ಬೇಕಿಲ್ಲ ರಾಜೀನಾಮೆ. ಬರೀ ವಾಟ್ಸಪ್ದಾಗ ಕಳಿಸಿಬಿಟ್ರೆ ಹೆಂಗಿದು ಸಮಾಜ ನಿಮ್ಮಿಂದ ಭಾಳ ತ್ರಾಸ
ನಿಮ್ಮ ಮ್ಯಾಗ ಭಾಳ 33 ಮಂದಿ ಮ್ಯಾಗ ಭಾಳ ಚೆನ್ನಾಗಿ ಪ್ರೀತಿರ್ತಾರೆ. ಏನು ಪ್ರೀತಿರ್ತಾರೆ ಅಂದ್ರೆ ನಮ್ಮ ಬೆಂಗಳೂರಾಗ ಒಳ್ಳೆ ರೀತಿಯಿಂದ ಬಿಲ್ಡಿಂಗ್ ಕಟ್ಟಬೇಕು, ಶಿಕ್ಷಣ ಸಂಸ್ಥೆ ಆಗಬೇಕು. ನಾವು ಯಾವಾಗ ಬಾಗಲಕೋಟೆ ಭಾಗದಲ್ಲಿ ಇರಾಕ್ ವಸತಿ ಅನುಕೂಲ ಆಗಬೇಕು ಅನ್ನೋ ಆ ಉದ್ದೇಶಕ್ಕೆ ನಮ್ಗಿದ್ದಾರೆ. ನೀವು ಇಲ್ಲ ರಾಜ್ಯಾಧ್ಯಕ್ಷರು ಯಾಕೆ ಕೊಟ್ರಿ? ಎಲ್ಲರಿಗೆ ನಾವು ವೋಟ್ ಹಾಕ್ಲಾರ್ದ ನೀವು ಬಂದ್ರೇನ? ಇಲ್ಲ. ಅದನ್ನೇ ಇರಲಿ. ಎರಡನೇದು, ಈ ನೀವು ಕೋರ್ ಕಮಿಟಿ ಮೀಟಿಂಗ್ ಕರೆದ್ರಿ 33 ಮಂದಿ ಒಳಗೆ ಯಾರು ಪ್ರಾಮಾಣಿಕವಾಗಿದ್ದೀರಿ ಅಂಥವ್ರಿಗೆ ಮಾತ್ರ ಆರಿಸಿ. ಮತ್ತೆ ಇದೇ ರೀತಿಯಿಂದ ನೀವು ನಾಟಕ ರಾಜ್ಯಾಧ್ಯಕ್ಷ ಕೆಲಸ ಮಾಡೋದಿದ್ರೆ ಮಾಡಬೇಡಿ. ಮೇಲೆ ನೂತನ ಕಾರ್ಯಕಾರಿ ಸಮಿತಿ ಮಾಡ್ಬೇಕನ್ನೋದು ಒಂದು ಚರ್ಚೆ ಅದ. ಈ ವ್ಯವಸ್ಥಿತ ಚರ್ಚೆಯಲ್ಲಿ ನಂದು ವಿಚಾರ ಏನಪ್ಪಾ ಅಂತಂದ್ರೆ, ಈಗ ಚುನಾವಣೆ ಮಾಡೋಣ ಅನ್ನೋ ಒಂದಿಷ್ಟು ಜನ ಇದ್ದಾರೆ, ಚುನಾವಣೆ ಬೇಡ ಸಂಘಕ್ಕೆ ನಷ್ಟ ಆಗತ್ತಾ ಅನ್ನೋದು ಒಂದು ವಿಚಾರ ಅದ. ನಾನು ಯುವಕರಾಗಿ ಒಂದು ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ನಮ್ಮ ಸಮಾಜದಲ್ಲಿ ಯುವಕರು ಬರ್ತಾ ಇಲ್ಲ, ಇದು ದೊಡ್ಡ ಬೇಜಾರಿದೆ. ಯಾಕಪ್ಪ ಅಂತಂದ್ರೆ ಇವರು ಮೊದಲಿಂದ ಗೊಂದಲ ನೋಡಿ ಬೇಸತ್ ಬಿಟ್ರೆ. ಇವನ್ ನಾನಾದ್ರೂ ಮೊದಲು ವಾಟ್ಸಪ್ಪಲ್ಲಿ ಬರ್ತಾ ಇದ್ದೆ, ವಾಟ್ಸಪ್ ಬಿಟ್ಟೆ ನಾನು. ಯಾಕಂತಂದ್ರೆ ಏನ್ ಸಮಸ್ಯೆ ಆಗಿದೆ, ಯಾರು ಹೋದ್ರು ಅದಕ್ಕೊಂದು ಕಾಂಟ್ರವರ್ಸಿ. ಇದರಿಂದ ಸಮಾಜ ಉದ್ಧಾರ ಆಗಲ್ಲ. ದಯಮಾಡಿ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ, ಇವತ್ತು ಸಮಾಜ ಸೇವೆಗೆ ಸರ್ಕಾರ ನೌಕರ ಆಗಿದ್ರು ಇವತ್ತು ಯಾಕೆ ಬರ್ತಾ ಇದೀವಿ ಅಂದ್ರೆ ಅಂಬೇಡ್ಕರ್ ಅವರು ಹಾಕಿದ್ದು ಮಾರ್ಗದರ್ಶನದಾಗ. ಯಾಕಂದ್ರೆ ನನಗೆ ಇವತ್ತು ಈ ಸಮಾಜದಾಗ ಈ ಕಚ್ಚಾಟ ನೋಡಿದ್ರೆ ನನಗೆ LC ಹ್ಯಾಂಗ್ ಕಿತ್ತು ಕೊಡ್ತಾರಲ್ಲ, ಈ ಸಮಾಜ ಬೇಡಪ್ಪ ಬೇರೆ ಸಮಾಜ ಹೋಗ್ತೀನಂತ ಹಂಗೆ ಕೊಟ್ಬಿಡ್ರಿ ಇವತ್ತು ಹೋಗ್ಬಿಡ್ತೇನೆ. ಯಾಕಂದ್ರೆ ಅಷ್ಟೊಂದು ನೋವಾಗ್ತದೆ ನನಗೆ. ಯಾಕಂದ್ರೆ ನಮ್ಮವರೇ ಕಚ್ಚಾಡ್ತಿದ್ರ ಬೇರೆದವ್ರು ಫಾಯ್ದಾ ತಗೋತಾರೆ ಇದ್ರೊಳಗೆ. ಇದು ದಯಮಾಡಿ ನಾವು ಎಲ್ಲರೂ ವಿಚಾರ ಮಾಡುವಂತದ. ಎಲ್ಲರೂ ನಮ್ಮವ್ರೆ, ಯಾರು ಹೊರಗಿನವರಲ್ಲ. ನೋಡ್ರಿ, ಅಧಿಕಾರ ಮೊದಲಿದ್ದವರು ಎಷ್ಟು ಅವ್ರ ಕೈಯಿಂದ ಆಗತ್ತ ಮಾಡ್ಯಾರ. ಆದ್ರೆ ನಾವಾಗಿ ಬಂದು ಯಾರಿಗೂ ಅವ್ರಿಗೆ ಕೈ ಹಚ್ಚಿ ಎತ್ತಿದ್ದಿಲ್ಲ. ಇದನ್ನು ನಮ್ದು ಒಂದು ಪ್ರಾಬ್ಲಮ್ ಅದ. ಇವತ್ತು ಬಂದು ನಾವು ಅವ್ರ ಬಗ್ಗೆ ವಿರೋಧ ಮಾಡೋದು ತಪ್ಪು. ಎಲ್ಲರೂ ನಮ್ಮ ರಿಲೇಟಿವ್, ಎಲ್ಲರೂ ನಮ್ಮ ಸಮಾಜದವರು ಈ ಕಳಕಳಿ ಇಟ್ಕೊಂಡು ನಾವು ಹೋದ್ರೆ ಮಾತ್ರ ಆಗುತ್ತೆ. ಯಾಕಂದ್ರೆ ಇನ್ನೊಂದು ಇಲೆಕ್ಷನ್ ಮಾಡ್ರಿ ಅದು ಮಾಡ್ರಿ ಅಂದ್ರೆ ಇದು ಏನಾಗುತ್ತೆ ಅಂದ್ರೆ ಸಮಾಜದಾಗ ಜಗಳ ಹಚ್ಚಿ ಬಿಡ್ತಾರ. ನನಗೆ ಸ್ವಲ್ಪ ಟೈಮ್ ಕೊಟ್ಟರು ಒಂದು ಕಿರು ಕಥೆಗಳಂದ್ರೆ ಮುಂದಿನ ಒಂದು ಹೊಸ ಕಮಿಟಿ ಒಳ್ಳೆ ಜನರ ಆಯ್ಕೆ ಮಾಡಿ ಕಮಿಟಿ ಮಾಡಬೇಕು. ಆಮೇಲೆ ಕೋರ್ ಸಮಿತಿ ಅಥವಾ ಕೇಂದ್ರ ಸಲಹಾ ಸಮಿತಿ, ಪ್ರತಿಯೊಂದು ಸಂಘಕ್ಕೆ ಕೋರ್ ಕಮಿಟಿ ಬೇಕೇ ಬೇಕಾಗುತ್ತೆ. ಆ ಕಮಿಟಿದು ಸಂಘದ ಮೂಗ್ದಾಗ ಹಿಡಿದು ಒಂದು ಒಳ್ಳೆ ಹಾದಿ ತರಕ್ಕೆ ಅನುಕೂಲ ಆಗುತ್ತೆ. ಕೋರ್ ಕಮಿಟಿ ಬೇಕೇ ಬೇಕು. ಅವರಿಗೆ ಸನ್ಮಾನಕ್ಕೆ ಅಂತ ಕರೆದ್ರೆ, ನೋಡಪ್ಪ ನೀವು ಸನ್ಮಾನ ಮಾಡೋದು ಇರಲಿ, ನನಗೆ 1001 ರೂಪಾಯಿ. 11 ಜನ ಕೋರ್ ಕಮಿಟಿಯವರು 33 ಜನರನ್ನು ಆಯ್ಕೆ ಮಾಡುವಂತ ಒಂದು ಅವರಿಗೆ ಅವಕಾಶವನ್ನು ನೀಡಬೇಕು. ಆಮೇಲಿಂದ ಈ ಇಲೆಕ್ಷನ್ಗೆ ಹೋಗೋದ್ರಿಂದ ನಾವು ಸ್ವತಃ ಕಾರ್ಯಕಾರಿ ಸದಸ್ಯರೇ ಆ ಕಿಸಿಂದ ನಾವು ಆಯ್ಕೆ ಆಗಿದ್ದೀವಿ. ಅಲ್ಲಿ ದುಡ್ಡು ಎಷ್ಟು ಖರ್ಚು ಆಗತ್ತೆ ಅಂತಂದ್ರೆ ಸಮಾಜದ ಖರ್ಚಾಗೋದು, ಸಂಘಟನೆದ ಖರ್ಚಾಗೋದು ಅಂದ್ರೆ ನಮ್ಮ ಸ್ವಂತನೂ ಸಹ ಖರ್ಚಾಗತ್ತೆ. ಸ್ವಂತ ಅಂದ್ರೆ ಏನೋ ಒಂದು 5,000 ರೂಪಾಯಿ ಖರ್ಚಾಗತ್ತಪ್ಪ ಅಂತ ನನಗಿಲ್ಲ, 10,000 ರೂಪಾಯಿ ಖರ್ಚಾಗಿಲ್ಲ. ಕನಿಷ್ಠ ಒಬ್ಬೊಬ್ಬರು 50,000 ಕೋರ್ ಕಮಿಟಿ ಮಾಡಬೇಕು ಅಂದ್ರೆ ನಿಜ. ಆದರೆ ಆ ಕೋರ್ ಕಮಿಟಿದಾಗ ಹಳೆ ಮೆಂಬರ್ಸ್ಗಳು ಯಾರಿದಾರಲ್ಲ ಅವರು ಹಂಗಾಮಿ ರಾಜ್ಯಾಧ್ಯಕ್ಷರು ಮಾತ್ರ ಒಳಗಿರ್ಬೇಕು. ಹಂಗಾಮಿ ರಾಜ್ಯಾಧ್ಯಕ್ಷರು ಮಾತ್ರ ಒಳಗಿರ್ಬೇಕು. ಇನ್ನುಳಿದವರು ಯಾರು ಕೋರ್ ಕಮಿಟಿದಾಗ ಇರಬಾರ್ದು. ಅದು ಅಲ್ಲದೆ ಈ ನಮ್ಮ ಸಮಾಜದವರು ಇಲ್ಲಿ ಸೆಲೆಕ್ಟೆಡ್ ಮೆಂಬರ್ಸ್ಗಳಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಲಾಕತ್ತಾರೆ. ಇದು ಆಗಬಾರ್ದು. ಜನರ ಹಕ್ಕುಗಳನ್ನ ಕಿತ್ಕೋಬಾರ್ದು. ನೀವು ನಮ್ಮ ಸಮಾಜ ಬಾಂಧವರ ಹಕ್ಕುಗಳನ್ನ ಕಿತ್ಕೋಬಾರ್ದು. ಯಾರು ಏನು ಮಾತಾಡ್ತೀನಿ ಅಂತಾರೋ ಅವ್ರಿಗೆ ಮಾತಾಡೋರಿಗೆ ಅವಕಾಶ ಕೊಡ್ಬೇಕು ನೀವು. ಇದು ನನ್ನ ಮನವಿ. ಥ್ಯಾಂಕ್ ಯು ಹನುಮಂತವ್ರು. ಡಾಕ್ಟರ್ ಈ ಬೆಳಗಾವಿ ಜಿಲ್ಲೆಯಲ್ಲಿ 1,53,720 ಜನ ಸದಸ್ಯರಿದಾರ, ಮೆಂಬರ್ ಅದಾರ, ಸಮಗಾರ ಅದಾರ. ಅಲ್ಲಿ 8 ಜನ ಅದಾರ. ಅವರು ಮುಖಾಂತರವಾಗಿ 2-3 ಡೈರೆಕ್ಟ್ಗಳು ಕೊಡ್ರಿ. ಅದೇ ರೀತಿಯಾಗಿ ಎಲ್ಲಿ ಬಿಜಾಪುರದಲ್ಲಿ ಹೈಯೆಸ್ಟ್ ಅದಾರ, ಅಲ್ಲಿ ಪ್ರಿಫರೆನ್ಸ್ ಕೊಡ್ರಿ. ಎಲ್ಲೆಲ್ಲಿ ನಮ್ಮ ಜನ ಹೆಚ್ಚು ಅದಾರ ಅಲ್ಲಿ ಹೆಚ್ಚಿನ ಡೈರೆಕ್ಟ್ಗಳು ಕೊಡ್ರಿ. ಅದ್ರ ಅಲ್ಲೇನೋ ಸಿಕ್ಕಾಪಟ್ಟೆ ಜಗಳ ಆಗಿದೆ. ಈಗ ನೀವು ಇಲ್ಲಿ SC ಮೆಂಬರು ಇಲೆಕ್ಷನ್ ಮಾಡಬೇಕು ಅಥವಾ ನಾಮಿನೇಟ್ ಅಲ್ಲೇ ಆರಿಸ್ಬೇಕು ಜಿಲ್ಲಾ ಮಟ್ಟದಲ್ಲಿ. ಈ ಜಿಲ್ಲಾ ಮಟ್ಟದಾಗ ಹೋಗ್ಬೇಕು ಆರ್ಸಕ್ಕೆ ಹೋಗ್ಬೇಕಂದ್ರೆ ಅಲ್ಲೇ ಜಿಲ್ಲಾ ಮಟ್ಟದ ಆರಿಸಿದಾಗ ಅಲ್ಲೇ ಸಿಕ್ಕಾಪಟ್ಟ ಒಬ್ಬರು 10 ಲಕ್ಷ ರೂಪಾಯಿ 20 ಲಕ್ಷ ರೂಪಾಯಿ ಖರ್ಚು ಮಾಡೋದು ನಮಗೆಲ್ಲ ಸುದ್ದಿ. ಅದೆಲ್ಲ ಏನು ಮಾಡ್ತೀರಿ ಮುಂದೀಗ? ಈಗ ಇಲ್ಲೇ ನೀವು ಆರಿಸ್ತಾ ಇದ್ರೆ, ಜಿಲ್ಲಾ ಮಟ್ಟದಾಗ ಆರಿಸ್ತಾ ಇದ್ರೆ ಅಲ್ಲಿ ಯಾವ ಪರಿ ಆಗ್ಬೋದು ಅವಾಗ. ಅದಕ್ಕಾಗಿ ನಾವೇನು ಹೇಳೋದು ಅಂತಂದ್ರೆ ಕೋರ್ ಕಮಿಟಿ, ಒಂದು ಕೋರ್ ಕಮಿಟಿ ಇದ್ದಾಗ ಸದ್ಯಕ್ಕೆ, ಯಾಕೆಂದ್ರೆ ನಮ್ಮಲ್ಲಿ ಕೋರ್ ಕಮಿಟಿ ಅಂತಂದ್ರೆ ಈಗ ಜಿಲ್ಲಾಧ್ಯಕ್ಷರು ಪರಶುರಾಮ ಮರಿಕೇರಿಯವರು, ಹಂಜಿಗೆಯವರು ಹೋಗಿ ಆಚಾರ ಅಲ್ಲಿ
ಬೆಳಗಾವಿ ಜಿಲ್ಲಾ ಆಗಲಿ, ಬಾಗಲಕೋಟೆ ಆಗಲಿ, ಬಿಜಾಪುರ ಆಗಲಿ, ಕಾರವಾರ ಆಗಲಿ ಸಾಕಷ್ಟು ಜಿಲ್ಲೆಗಳದಾವ. ಇವ್ರು ಹೇಳಿದಂಗ ಇದೇ ಒಬ್ರು ಹೇಳಿದ್ರು, ಆ ಜಿಲ್ಲೆ ಒಳಗ ಆದಂತ ಅವ್ರವ್ರ ಪ್ರಮುಖರು ಅದಾರ, ಜಿಲ್ಲೆ ಒಳಗೆ ಅದಾರ. ಎಲ್ಲರೂ ಸಮಾಜ ಸಲುವಾಗಿ ಓಡಾಡುವಂಥವ್ರು ಅದಾರ, ಸಮಾಜ ಸಂಘಟನೆ ಗಟ್ಟಿ ಆಗಲಿ ಅನ್ನುವಂಥವ್ರು, ಸಮಾಜಕ್ಕೆ ಅಭಿವೃದ್ಧಿ ಮಾಡುವಂಥವ್ರ ಈಗಿನ ಜನ್ರೇಷನ್ ಯಂಗ್ ಸ್ಟಾರ್ಗಳು ಅದಾರ. ಈ ಸಭೆ ಒಳಗೆ ನನಗೆ ಅನಿಸ್ತೈತಿ ಯಂಗ್ ಸ್ಟಾರ್ಗಳು ಯಾರು ಜಾಸ್ತಿ ನಮ್ಮಲ್ಲಿ ಕಾಣಿಸ್ತಾ ಇಲ್ಲ. ಯಾಕಂದ್ರೆ 20 ವರ್ಷಗಟ್ಟಲೆ ನೀವೆಲ್ಲ ಮಾಡ್ಕೊಂಡು ಬಂದಿರಿ. ನಿಮ್ಮ ಹಿರಿಯರು ನೀವು ನಮಗೆ ಬೇಕು, ನಿಮ್ಮ ಮಾರ್ಗದರ್ಶನ ಬೇಕು. ಮತ್ತು ಕೋರ್ ಕಮಿಟಿ ಮಾಡ್ಕೋರಿ, ನೀವು ಮಾಡ್ಕೊಂಡ ಈಗಿನ ಜನ್ರೇಷನ್ಗೆ ಸಂಘಕ್ಕೆ ಅವಕಾಶ ಕೊಡ್ರಿ, ಮಾಡುವಂಥವ್ರಿಗೆ ಅವಕಾಶ ಕೊಡ್ರಿ. ನಾಳೆ ಸರ್ಕಾರಕ್ಕೆ ಪ್ರಶ್ನೆ ಮಾಡುವಂಥವ್ರನ್ನ ಅವಕಾಶ ಕೊಡ್ರಿ. ರಾಜಕೀಯವಾಗಿ ಸಕ್ರಿಯ ಅದಾರ, ಸಮಾಜಕ್ಕೆ ಸಕ್ರಿಯವಾಗಿ ಅದಾರ, ಸಮಾಜ ಸೇವೆ ಮಾಡುವಂಥವ್ರನ್ನ ಇವತ್ತು ಮಹಿಳೆಯರು ಇರ್ಬೋದು, ಪುರುಷರು ಇರ್ಬೋದು. ಯಾಕಂದ್ರೆ ಬರೀ ನೀವು ಪುರುಷರು ಸಂಘಟನೆ ಕಟ್ಕೊಂಡು ಹೋದ್ರಿ ಅಂದ್ರೆ ಮಹಿಳೆಯರು ಅದಾರ ಸಮಾಜದಾಗ, ಅವ್ರಿಗೂ ಅವಕಾಶ ಕೊಡ್ರಿ. ಎಲ್ಲರೂ ಮಾಡ್ಕೊಂಡು ಹೋದ್ರೆ ಇವತ್ತರಿಗೂ ನೀವು ಅರ್ಧ ಜನರನ್ನು ಸೇರಿಸ್ಕೊಂಡ್ರ, ಮಹಿಳೆಯರನ್ನು ಒಂದು ಸ್ವಲ್ಪ ಸೇರಿಸ್ಕೊಂಡ್ರ, ಹಿರಿಯರು ನೀವು ಇದ್ರ ಸಂಘಟನೆ ನಾವು ಪ್ರಬಲದಿಂದ ನಾಳೆ ಉನ್ನತ ಮಟ್ಟ ಕಟ್ಟಬಹುದು. ಸರ್ಕಾರದ ಸಾಕಷ್ಟು ಯೋಜನೆಗಳನ್ನ ಎಲ್ಲರೂ ಅವ್ರವ್ರ ಶಕ್ತಿಗಳದಾವ ಸಮಾಜಕ್ಕೆ ತರುವಂತದ, ಎಲ್ಲರಿಗೂ ಶಕ್ತಿ ಇದೆ. ಅದಕ್ಕೆ ನೀವು ಸಪೋರ್ಟ್ ಮಾಡಬೇಕು. ನಮ್ಮ ಫಾಲೋವರ್ಸ ನಿಮ್ಮ ಫಾಲೋವರ್ಸ ಅದು ಬೇಡ. ಸಮಾಜಕ್ಕೆ ಯಾರು ಟೈಮ್ ಕೊಟ್ಟು ಓಡಾಡೋರಂತವ್ರು ಅದಾರ, ಆಸಕ್ತಿ ಇದ್ದವ್ರು ಅಂತಾರ, ಅಂಥವ್ರನ್ನೂ ಅವಕಾಶ ಕೊಡಿ. ಚುನಾವಣೆ ಮಾಡೋದು ಬೇಡ. ಅದು ಎಲ್ಲರೂ ಹಿರಿಯರು ಹೇಳ್ಯಾರ, ನಂದು ಅದು ಕರೆಕ್ಟಾಗಿ. ಯಾಕಂದ್ರೆ ಈಗಾಗಲೇ ಚುನಾವಣೆ ಮಾಡ್ಬೇಕಾದ್ರೆ ನಮ್ಮ ಸಮಾಜ ದುಡ್ಡು ಖರ್ಚಾಗೋದ, ವೈಯಕ್ತಿಕ ದುಡ್ಡು ಖರ್ಚಾಗೋದ, ಅದು ಮಾಡೋದು ಬೇಡ. ನಂದು ಒಪಿನಿಯನ್ ಅದಾವ. ಅದ್ರ ನೀವು ಒಂದು ಒಳ್ಳೆ ನಿರ್ಣಯ ತಗೋರಿ ಅಷ್ಟ. ಇಷ್ಟು ಜಿಲ್ಲೆಗಳದಾವ, ಎಲ್ಲ ಜಿಲ್ಲೆಗಳೊಳಗೆ ಪ್ರಜ್ಞಾವಂತರಿದ್ದಾರೆ. ಅಂಥವ್ರಿಗೆ ಕರೆದು ನೀವು ಅವ್ರಿಗೆ ಮೆಂಬರ್ಶಿಪ್ ಕೊಡ್ಬೇಕಂತ ಕೇಳ್ಕೊಂಡು, ಇದೆ ಸದಸ್ಯರು ಮಾಡ್ಬೇಕಂತ ಕೇಳ್ಕೊಂಡು ನಾ ಕೇಳ್ಕೊಂಡೇನೆ. ಥ್ಯಾಂಕ್ ಯು. ಸಂತೋಷ್ ಮಂಗಲ್. ಎಲ್ಲರಿಗೂ ನಮಸ್ಕಾರ. ಈಗ ನಾವೆಲ್ಲರೂ ಇಲ್ಲಿ ಕುರಿತು ಆಯ್ಕೆ ಪ್ರಕ್ರಿಯೆ ಪೂರ್ವ ನೋಂದಣಿಸೋರಿಗೆ ಸ್ವಲ್ಪ ನಡಕ್ ಮಾತಾಡ್ಬೇಡ್ರಿ. ಈ ಆಯ್ಕೆ ಹೇಗಾಗಬೇಕಂತಂದ್ರೆ, ಆಲ್ರೆಡಿ ಈಗ 33 ಜನ EC ಕಮಿಟಿ ಮೆಂಬರ್ಸ್ ಇದ್ದಾರೆ. ಅದರಲ್ಲಿ ಯಾರು ಆಕ್ಟಿವ್ ಇದ್ದಾರೆ ಅವ್ರನ್ನ ಉಳಿಸ್ಕೊಂಡು, ಯಾರು ಕೆಲಸ ಮಾಡ್ತಿದ್ದಾರೆ ಅವ್ರನ್ನ ಉಳಿಸ್ಕೊಂಡು, ಇನ್ನು ಉಳಿದವ್ರನ್ನ ಅವಿರೋಧವಾಗಿ ಆಯಾ ಜಿಲ್ಲೆಗಳಲ್ಲಿ ಯಾರು ಸ್ವಯಂ ಪ್ರೇರಿತವಾಗಿ ಸಮಾಜಕ್ಕೆ ಕೆಲಸ ಮಾಡ್ಲಿಕ್ಕೆ ಬರ್ತಾರೆ ಅವ್ರನ್ನ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಆಯ್ಕೆ ಮಾಡಬೇಕಾಗಿ ವಿನಂತಿಸ್ಕೊಡ್ತೀನಿ. ಹಾಗೆ ಇದೇನು 15 ಲಕ್ಷ ರೂಪಾಯಿ ಏನು ಖರ್ಚಾಗತ್ತೆ ಅಂತಿರೋ ಇಂಥದ್ದು ನಮ್ಮದು ನಾಗಬಾಯಿ ನಮ್ಮ 3 ಬಿಲ್ಡಿಂಗ್ ಕಟ್ಸ್ಬೋದಿತ್ತು. ಈಗ ನಿಮ್ಮ ಅಭಿಪ್ರಾಯದಲ್ಲಿ ಏನಂದ್ರೆ ಎಲೆಕ್ಷನ್ ಆಗಬೇಕು ಅಂತ, ಓಕೆ ಎಲೆಕ್ಷನ್ ಯಾರು ಮಾಡಬೇಕು, ನಿಮ್ಮ ಜಿಲ್ಲೆಯಲ್ಲಿ ಯಾರು ಪ್ರತಿಭಾವ ಇದ್ದಾರೋ ಅಂತ ನೀವು ಮಾಡ್ಕೊಳ್ಳಿ. ಅದಕ್ಕೆ ಸಾಕ್ಷಿಯಾಗಿ ಕೋರ್ ಕಮಿಟಿಯಲ್ಲಿ ಆಯ್ಕೆ ಆಗ್ತಿರ್ತಾರಲ್ಲ, ಇವ್ರು ಬರ್ತಾರೆ, ಅವ್ರಪ್ಪ ಅವ್ರ ಸಮಕ್ಷಮಗೆ ಅಂತ ಅವ್ರು ಕೆಲಸ ಮಾಡಿಲ್ಲ ಬಿಟ್ಟಿಲ್ಲ, ತೆಗೆಯೋದು ಬಿಡೋದು, ನಿಮ್ಮ ಜಿಲ್ಲೆ ಅಭಿವೃದ್ಧಿ ಆಗಬೇಕು, ನೀವು ಬಿಟ್ಟಿರೋದು ಆಯ್ಕೆ ಮಾಡ್ಬೇಕಂತ ನನ್ನೊಂದು ಅಭಿಪ್ರಾಯ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಇಷ್ಟು ದಿನ ಅಂದ್ರ 18 ವರ್ಷದೊಳಗೆ ಯಾರು ಕೆಲಸ ಮಾಡ್ಯಾರ ಅಂತ ಗೊತ್ತು, ಈಗ 2 ವರ್ಷದೊಳಗೆ ಯಾರು ಕೆಲಸ ಮಾಡ್ಯಾರ ಅಂತ ಗೊತ್ತು ನಮ್ಗೆ. ಆದ್ರೆ ಎಲ್ಲರೂ ಕೆಲಸ ಮಾಡಲ್ಲ, ಕೆಲಸ ಮಾಡೋದು ಬೇಡ. ಸುನೀಲ್ ಅವರು ಸ್ವಲ್ಪ ಓಡಾಡೆಲ್ಲ ಕೆಲಸ ಮಾಡಿದ್ದಾರೆ. ಎಲ್ಲರಿಗೂ ಒಂದು ಮಾರ್ಗದರ್ಶನ ಕೊಟ್ಟಂಗಾಗುತ್ತೆ. ಇವು ಈಗ ಸದಸ್ಯರು ಏನಿದ್ರಲ್ಲ, ರಾಜ್ಯ ಕಮಿಟಿ ಸದಸ್ಯರು ನಾವು ರೆಡಿ ಇದ್ದೀವಿ ಅನ್ನೋ ಮಾತನ್ನು ಹೇಳಿ ನಾನು ಮಾತುಗಳನ್ನು ಮುಗಿಸ್ತೀನಿ. ಓಕೆ, ಥ್ಯಾಂಕ್ ಯು. ಈಗ ಚುನಾವಣೆ ಆಗೋಕ್ಕಿಂತ ಮುಂಚೆ ಎಷ್ಟು ವೋಟಿಂಗ್ ಇತ್ತು, ಚುನಾವಣೆ ಆದ್ಮೇಲೆ ಎಷ್ಟು ಆಗಿದೆ? 2 ವರ್ಷದಿಂದ ಚುನಾವಣೆ ಆಗಿದ್ದಿಲ್ಲ ಅಂದ್ರೆ ಇನ್ನ ಎಷ್ಟು ಆಗಬಹುದಿತ್ತು ಒಂದು ಅಂದಾಜ ಇದ್ದಂಥ ಎಲ್ಲ ಪ್ರಮುಖರು ನಾವು ನಮ್ಮದೇನೋ ಎನ್ನದ ಎದೆ ಸುಡಗಾಡ ಅಂತ ಒಬ್ಬರು ಬರ್ದಾರ ಕವಿಗಳು. ಇವತ್ತ ಇಂಥ ಶಿವರಾತ್ರಿ ಹಬ್ಬದ ದಿನ ಹಬ್ಬ ಬಿಟ್ಟು ದೂರದ ವಿಜಯಪುರ, ಬೀದರ್, ಬೆಂಗಳೂರಿನಿಂದ ಎಲ್ಲ ನಮ್ಮದು ಸಮಾಜ, ನಮ್ಮ ಸಮಗಾರ ಸಮಾಜವನ್ನು ದೊಡ್ಡದು ಮಾಡಬೇಕಂತೇಳಿ ಬಂದಂಥ ನನ್ನ ರಕ್ತ ಬಂದವರಿಗೆ ಕೋಟಿ ನಮಸ್ಕಾರಗಳನ್ನು ಹೇಳ್ತಾ, ಸಮಾಜದ ಅಭಿವೃದ್ಧಿ ಬಗ್ಗೆ ಅಥವಾ ನಮ್ಮ ನಾಗರ ಬಗ್ಗೆ ಇರುವಂಥ ಜಾಗ ಅದನ್ನು ಉಳಿಸ್ಕೊಳ್ಳಿಕ್ಕೆ ಎಷ್ಟು ಕಷ್ಟಪಟ್ಟೈತೆ ಅನ್ನೋದ್ರ ಬಗ್ಗೆ ಅದನ್ನು ಆಲೋಚನೆ ಮಾಡಿ ಈಗ ಮುಂದೆ ಬರುವಂಥ ಸದಸ್ಯರಾಗಲಿ ಅಥವಾ ರಾಜ್ಯ ಕಾರ್ಯ ಕಮಿಟಿ ಸದಸ್ಯರಾಗಲಿ ಅವರೆಲ್ಲರೂ ಭಾಳ
ಆಲೋಚನೆ ಮಾಡಿ ಅಲ್ಲಿ ಬರ್ಬೇಕಂತ ಹೇಳಿ ಎಲ್ಲ ಸಮಾಜ ಬಾಂಧವರಿಗೆ ನಮಸ್ಕಾರ. ಮತ್ತೆ ಹಿಂದೆ ಮಾಡಿದ್ದಾರೆ ಎಲ್ಲರೂ ಅದನ್ನು ಮರೆತು ಈಗಿನ ಮುಂದಿನ ಪೀಳಿಗೆಯಾಗಿ ನೀವೆಲ್ಲ ಒಳ್ಳೇದು ಮಾಡಿದ್ರೆ ಅದು ನಿಮ್ಮ ತಂದೆ ತಾಯಿಗೂ ಒಳ್ಳೇದಾಗ್ತದೆ, ಇಲ್ಲಿ ಬಂದಂಥ ಎಲ್ಲರಿಗೂ ಒಂದು ಒಳ್ಳೇದಾಗ್ತದೆ. ಅದು ಬಿಟ್ಟು ಕೃಷಿ ಅವು ಯಾರು ಇವು ಯಾರು ಅನ್ನುವಂಥದ್ದನ್ನೆಲ್ಲ ಬಿಟ್ಟು ನೀವು ಅದು ಒಳ್ಳೇದು ಮಾಡಿದ್ರೆ ಅದೆಲ್ಲ ಮನೆಗೆ ಈ ಸಮಾಜ ಸೇವೆ ಬಂದಾಗ ನೀವು ನಮ್ಮದಂತೆ ಮಾಡಿದ್ರೆ ಅಂದ್ರೆ ಈ ಎಲ್ಲರಿಗೂ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೇದಾಗ್ತದೆ ಅನ್ನುವಂಥದ್ದು ನಾ ಈಗ ಹೇಳಿ ಬಯಸ್ತೇನೆ. ಒಳ್ಳೇದು. ಥ್ಯಾಂಕ್ ಯು. ಸುಮಾರು ಈಗ 4,000ರಿಂದ 5,000 ನಮ್ಮ ಸಂಘದ ಮೆಂಬರ್ ಮಾಡಿವಿ. ಸುಮಾರು ನನ್ನ ಕಡೆ ಸಂಘ ಕೊಟ್ಟಾಗ 2,20,000 ರೂಪಾಯಿ